ಸ್ಟಾಕ್ ಮಾಡ್ತಾ ಇದ್ದೆ ಸಿಮ್ರಾನ್ ನಾನು ಅವಾಗ. ಏನು ಗುರು ಇಷ್ಟು ಸಖತ್ತಾಗಿದ್ದಾಳೆ ಅಂತ ಹೇಳ್ಬಿಟ್ಟು ಲೈಕ್ ಮಾಡ್ತಾ ಇದ್ದೀನಿ ನಾನು, ಟು ಬಿ ಫ್ರ್ಯಾಂಕ್. ಅದಕ್ಕೆ ಲೈಕ್ ಮಾಡಿದ್ದು, ಚೆನ್ನಾಗಿದ್ದಾಳೆ ಹುಡುಗಿ ಅಂತ. ಅದಾದ್ಮೇಲೆ 1 ವರ್ಷ ಆದಮೇಲೆ ಲೈಕ್ ನೋಡಿ ಮೆಸೇಜ್ ಮಾಡಿರೋದು ಅವಳು ನನಗೆ. ಹಂಗೆ ಪರಿಚಯ ಆಗಿ ಅದು ಹೋಗಿ ಬನ್ನಿಯಿಂದ ಹೋಗೋ ಬರಕ್ಕೆ ತಿರ್ಕೊಂಡ್ಬಿಡ್ತು. ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದ? ಏನು ಬ್ರೋ ಪ್ರಪೋಸು? ಚಾಟ್ ಗಾಯ್, ಸಿಮ್ರಾನ್ ಹೆಂಗೆ ಸಿಕ್ಕಿದ್ರು ನಿಮಗೆ? ಆ್ಯಕ್ಚುಲಿ ಸಿಮ್ರಾನ್ದು ಯಾವುದೋ ಒಂದು ರೀಲ್ಸ್ ನೋಡಿದ್ದೆ ನಾನು ಲೈಕ್ ಮಾಡಿದ್ದೆ. 2-3 ರೀಲ್ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಲೈಕ್ ಮಾಡಿದ್ದೆ. ಸ್ಟಾಕ್ ಮಾಡ್ತಾ ಇದ್ದೆ ಸಿಮ್ರಾನ್ ನಾನು ಅವಾಗ. ಅದು 1 ಇಯರ್ ಬ್ಯಾಕು. ಶಿ ವಾಸ್ ಲೈಕ್, ನಾನು ನೋಡಿ ಏನು ಗುರು ಇಷ್ಟು ಸಖತ್ತಾಗಿದ್ದಾಳೆ ಅಂತ ಹೇಳ್ಬಿಟ್ಟು ಲೈಕ್ ಮಾಡ್ತಾ ಇದ್ದೀನಿ ನಾನು, ಟು ಬಿ ಫ್ರ್ಯಾಂಕ್. ಅದಕ್ಕೆ ಲೈಕ್ ಮಾಡಿದ್ದು, ಚೆನ್ನಾಗಿದ್ದಾಳೆ ಹುಡುಗಿ ಅಂತ. ಬಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮೆಸೇಜ್ ಮಾಡ್ತಾಳೆ ಅಂತ. ಅದಾದ್ಮೇಲೆ 1 ವರ್ಷ ಆದಮೇಲೆ ಲೈಕ್ ನೋಡಿ ಮೆಸೇಜ್ ಮಾಡಿರೋದು ಅವಳು ನನಗೆ. ತುಂಬಾ ಒಳ್ಳೆ ಕೆಲಸ ಮಾಡ್ತೀರಾ, ತುಂಬಾ ಇನ್ಸ್ಪೈರಿಂಗ್ ವರ್ಕ್ ಮಾಡ್ತೀರಾ, ನನಗೂ ಯಾವುದಾದ್ರೂ ಜೊತೆಲಿ ಸೇರಿ ಮಾಡೋಣ, ನಾನು ಕೂಡ ಅಮೌಂಟ್ ಕೊಡ್ತೀನಿ, ಏನಕ್ಕಾದ್ರೂ ಹೇಳ್ರಿ ಅಂತ. ಬಿಕಾಸ್ ಸಿಮ್ರಾನ್ ಈಸ್ ಫ್ರಮ್ ಅ ಗುಡ್ ಫ್ಯಾಮಿಲಿ, ನಾಟ್ ಲೈಕ್ ಶಿ ನೀಡ್ಸ್ ಮನಿ, ಅಥವಾ ಮನಿ ಬೇಕು, ದುಡ್ಡುಗೋಸ್ಕರ ಅದು ಮಾಡ್ಬೇಕು ಇದು ಮಾಡ್ಬೇಕು ಅವೆಲ್ಲ ಸೀನ್ ಇಲ್ಲ. ಶಿ ಈಸ್ ಫ್ರಮ್ ಅ ಗುಡ್ ಫ್ಯಾಮಿಲಿ. ಅವ್ರ ಅಮ್ಮದು 2 ಸಲೂನ್ ಇದೆ, ನ್ಯಾಚುರಲ್ ಬ್ಯೂಟಿ ಸಲೂನ್ 2 ಇದೆ. ಸೊ ಶಿ ಹ್ಯಾಸ್ ನೋ ಆ ಥರ ಏನಿದಿಲ್ಲ ದುಡಿಬೇಕು ಇದು ಮಾಡ್ಬೇಕಂತ. ಅವಳಿಗೆ ಆ ಥರ ನಾನು ಇದು ಮಾಡ್ತೀನಿ, ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಂತ. ಸೊ ನನಗೆ ಹೇಳಿದ್ಲು ಓಕೆ ಹಿಂಗೆ ಮಾಡೋಣ ಅಂತ. ನಾನು ಹೇಳಿದೆ ಹೆಂಗೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ವಾಟ್ಸ್ ಯುವರ್ ಬಡ್ಜೆಟ್, ಏನು ಹೆಂಗೆ ಅಂತ ಮಾತಾಡ್ಕೊಂಡು ಹಂಗೆ ಪರಿಚಯ ಆಗೋದು. ಹಂಗೆ ಪರಿಚಯ ಆಗಿ ಅದು ಹೋಗಿ ಬನ್ನಿಯಿಂದ ಹೋಗೋ ಬರಕ್ಕೆ ತಿರ್ಕೊಂಡ್ಬಿಡ್ತು. ತಿರ್ಕೋತು. ಸೊ ವಿ ಆರ್ ಕ್ಲೋಸ್ ನಾವು. ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದ? ಏನು ಬ್ರೋ ಪ್ರಪೋಸು? ದೇವ್ರೆ ಬ್ರೋ, ನೋಡ್ಕೊಂಡು ಬ್ರೋ ಬಿಡ್ಸ್ ಕ್ಯಾಂಪು ಬ್ರೋ. ನಾನು ಹೇಳ್ತೀನಲ್ಲ, ನನಗೆ ಪ್ರೌಡ್ ಅನ್ಸುತ್ತೆ ನನ್ನ ಫ್ಯಾನ್ ಬೇಸ್ ಬಗ್ಗೆ ನಾನು ಹೇಳ್ಕೊಡೋಕ್ಕೆ. SMR ಫ್ಯಾನ್ಸ್ ಈ ಕ್ರೇಜಿ ಗುರು, ಅವ್ನು ನಮ್ಮನಿದ್ರೆ ನನ್ನ ಫ್ಯಾನ್ಸ್ ಥರ ಇರ್ಬೇಕಂತ. ಹೆಂಗೋ ಗೈಸ್, ಹೆಂಗೋ ಏನಾದರೂ ಪೋಸ್ಟ್ ನನ್ನ ಬಗ್ಗೆ ನೋಡಿದ್ರೆ ಸಾಕು, ಅದ್ರಲ್ಲೆಲ್ಲ ಕಮೆಂಟು ಲವ್ ಫ್ರಮ್ SMR ಹಾರ್ಟು, ರೆಸ್ಪೆಕ್ಟ್ SMR. ಸಿಮ್ರಾನ್ ಹಾಕಿದ ಪೋಸ್ಟಲ್ಲೂ ಕೂಡ ಎಷ್ಟು ಕಮೆಂಟು SMR ಗೊತ್ತಾದ್ರೆ ದೆಂಗ್ತ ನೀವು. ಏನು ಕ್ರೇಜಿ ಕಮೆಂಟ್, ಹುಚ್ಚಾಗ್ಬಿಡ್ತೀನಿ ನಾನು. ಸೊ ಅಷ್ಟು ಲವ್ ತೋರಿಸ್ತೀರ ನೀವು. ನಾನು ಪುಣ್ಯ ಮಾಡಿದ್ದೀನಿ ನಿಮ್ಮ ಥರ ಫ್ಯಾನ್ಸ್ ಪಡ್ಕೊಳಕ್ಕೆ. ನಾನು ಕ್ರೇಜಿ ಹ್ಯಾಪಿ ನನಗೆ. ಅದಕ್ಕೆ ನನಗೆ ಖುಷಿ ಆಗುತ್ತೆ, ಬಿಡುಗರು ಇದರಿಂದ ದುಡಿಯೋದಿಲ್ಲ, ಶೇರ್ ಮಾಡೋಣ ಹಂಚನ ಅಂತ ಹೇಳ್ಬಿಟ್ಟು ಖುಷಿ ಆಗುತ್ತೆ. ಎಷ್ಟೊಂದು ಜನ ಕೇಳ್ತಾರೆ, ಇವಾಗಲೂ ಕಮೆಂಟ್ ಆಗ್ತಾರೆ, ಏನು ಬೆಳೆ ತನಕ ಅಷ್ಟೇ, ಬೆಳೆದಾದ್ಮೇಲೆ ಇವಾಗ ಏನೂ ಇಲ್ಲ, ಇದಿಲ್ಲ. ನಾನು ಅದು ಬಿಡೋ ಟೈಮ್ನಲ್ಲಿ ಒಂದು ರೀಸನಿಗೆ ಬಿಟ್ಟಿದ್ದು, ಏನಕ್ಕೆ ಅಂತ ನಿಮಗೂ ಗೊತ್ತು. ಸುಮ್ಮನೆ ಆಡ್ಕೊಳ್ಳೋದು, ಸುಮ್ಮನೆ ಏನೇನೋ ಮಾತಾಡೋದು, ಹಂಗೆ ಹಿಂಗೆ ದುಡ್ಡು ಕೊಡೋದೆ ಫಾಲೋವರ್ಸ್ಗೋಸ್ಕರ, ಹಂಗೆ ಹಿಂಗೆ ವ್ಯೂಸ್ಗೋಸ್ಕರ. ಇವಾಗ ನಾನು ಅದು ಗಿವ್ ಅವೇನೂ ಕೊಡ್ತಿಲ್ಲ, ಇದು ಕೊಡ್ತಾ ಇಲ್ಲ, ಆದರೂ ನನಗೆ ಫಾಲೋವರ್ಸ್ ಅದೇ ಇದೆ, ವ್ಯೂಸು ಅದೇ ಚೆನ್ನಾಗಿ ಬರ್ತೈತೆ. ನನ್ನ ಕಾಂಟೆಂಟ್ ಸ್ವಿಚ್ ಮಾಡಿದ್ರು ಕೂಡ ನಂಗೆ ಚೆನ್ನಾಗೇ ವ್ಯೂಸ್ ನೋಡ್ತಾ ಇದ್ದಾರೆ. ಅದು ಪ್ರೂವ್ ಆಗೋಯ್ತು. ಜುಲೈ ಅಷ್ಟೊತ್ತಿಗೆ ನಾನು 2 ತಿಂಗಳು ಅದರಿಂದ ಗ್ಯಾಪ್ ತೊಗೊಂಡೆ. ಇವಾಗ ಜುಲೈಯಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ಗಿವ್ ಅವೇ, ಹೆಲ್ಪಿಂಗು ಅದನ್ನು ಕೂಡ ಮಾಡ್ತೀನಿ. ಓನ್ಲಿ ಪ್ರಾಬ್ಲಮ್ ಈಸ್ ಜನರಿಗೆ ನನಗೂ ಡಿಸ್ಟರ್ಬ್ ಆಗುತ್ತೆ. ನಾನು ಕೂಡ ಮನುಷ್ಯನೇ, ನನಗೂ ಡಿಸ್ಟರ್ಬ್ ಆಗುತ್ತೆ. ನನಗೆ ನೆಮ್ಮದಿ ಇಂಪಾರ್ಟೆಂಟ್ ಜೀವನದಲ್ಲಿ. ಸೊ ಅದಿಲ್ಲ ಅಂತ ಅಂದಾಗ ಎಷ್ಟು ಕೊಟ್ಟರೆ ಏನು ಉಪಯೋಗ? ಕೊಟ್ಟು ಅನ್ನಿಸ್ಕೊಳ್ಳೋ ಅಂತ ಕರ್ಮ ಯಾರಿಗೆ ಬೇಕು ಹೇಳ್ರಿ? ನಾನು ಅನ್ಸ್ಕೊತಾ ಇದ್ದೆ.